ಭದ್ರ, ನೀನು ಕಲಿತವ ಈ ಬೇಟೆಯಲ್ಲಿ ಕೆಲಸ ಮಾಡಿಕೊಂಡು ಇರಬಾರದು. ಕಲಿತ ಕೈಗೆ ಏನು ಹೇಳುತ್ತಿರುವೇಣ್ಣ? ನಾವು ಕಲಿತ ಮಾತ್ರಕ್ಕೆ ನಾವೇನು ಕುಬೇರರಲ್ಲ, ಕಲಿತ ಇಲ್ಲದವರು ಸೋಮೇರರಲ್ಲ. ಕೋಟೆ ವಿದ್ಯಕ್ಕಿಂತ ಮೇಟಿ ವಿದ್ಯಕ್ಕಿಂತ ನಿಮ್ಮ ಜೊತೆ ನಾನು ಮೇಟಿ ಹೇಳಿದರೆ ತಪ್ಪೇನಣ್ಣ? ಹಾಗಲ್ಲ ಭದ್ರ, ಎಷ್ಟೇ ಆದರೂ ನೀನು ಕಲಿತವನು. ಕಲಿತ ಕೈಗೆ ಕಿರುಕುಳ ಕೊಟ್ಟು ಸಂಕಟ ಪಡುವುದು ಬೇಡ ತಮ್ಮ. ಕಣ್ಣು ಹಿಡಿಯುವ ಕೈಯಲ್ಲಿ ಕಂಟಿ ಹಿಡಿಯುವ ಆಸೆ ನಿನಗೆ ಕಪ್ಪ. ಅಣ್ಣ, ಈ ನಾಡಿನಲ್ಲಿ ಎಷ್ಟೋ ಜನ ಕಲಿತ ರೈತನ ಮಕ್ಕಳು ಇದೇ ಮಣ್ಣಿನಲ್ಲಿ ದುಡಿಯುತ್ತಿದ್ದಾರಣ್ಣ. ನಾವು ಈ ನಾಡಿನಲ್ಲಿ ಎಷ್ಟೋ ಜನ ಕಲಿತ ರೈತನ ಮಕ್ಕಳೆಂದು ಇದೇ ಮಣ್ಣಿನಲ್ಲಿ ದುಡಿಯುತ್ತಿದ್ದಾರಣ್ಣ, ಮಣ್ಣಿನಲ್ಲೇ ದುಡಿಯುತ್ತಿದ್ದಾರೆ. ಈ ನಾಡಿನಲ್ಲಿ ಎಷ್ಟೋ ಜನ ಕಲಿತ ರೈತರ ಮಕ್ಕಳು ಇದೇ ಮಣ್ಣಿನಲ್ಲಿ ದುಡಿಯುತ್ತಿದ್ದಾರಣ್ಣ. ನಾವು ಕಲಿತವರು ಎಂದು ಸೆಟ್ ಹಾಕಿಕೊಂಡು ಹಣವನ್ನು ಮನೆಯಲ್ಲಿ ತಿರುಗುವ ತಿರುಕ ನಾನಲ್ಲಣ್ಣ. ಈ ನಿನ್ನ ಈ ದೇಶದ ಅನ್ನದಾತನಲ್ಲಿ ಹೊಟ್ಟೆ ಹುಟ್ಟಿಯಲ್ಲಿ ರೈತರ ಮಗ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಈ ಭೂತಾಯಿಯನ್ನು ನಂಬಿ ದುಡಿದರೆ ನಂಬಿದರೆ ಅವನು ಯಾವತ್ತೂ ಕೈ ಬಿಡಲ್ಲ ಅಂತ ನೀವು ಹೇಳಿದ್ದು ಮರೆತು ಬಿಟ್ಟಿದ್ದೇನೆ. ನಾನು ನಿನ್ನ ಹಾಗೆ ಇದೇ ಮಣ್ಣನ್ನು ನಂಬಿ ಹಗಲು ಇರಳು ಎನ್ನದೆ ಕಷ್ಟಪಟ್ಟು ದುಡಿದೆ. ಆದರೆ ಏನು ಪ್ರಯೋಜನ? ಮೈ ತುಂಬ ಸಾಲ ಮಾಡಿಕೊಂಡು ಹಗಲು ಇರಳು ಎನ್ನದೆ ಸಾಲ ತೀರಿಸಲಾಗದೆ ನನ್ನ ಹಾಗೆ ಎಷ್ಟೇ ರೈತರು ಸಾಲ ಸೂಲ ಮಾಡಿಕೊಂಡು ಈ ಭೂತಾಯಿಯ ಒಡಲಿಗೆ ಸುರಿದು ಇದ್ದಾರೆ. ಇತ್ತ ಸಾಲಗಾರನ ಕಾಟ ತಾಳದೆ ಎಷ್ಟೇ ರೈತರು ಆತ್ಮಹತ್ಯೆ ಮಾಡಿಕೊಂಡು ಹೋಗಿದ್ದಾರೆ. ಅಣ್ಣ, ರೈತ ಸಾಯುತ್ತಿರುವುದು ಈ ಭೂತಾಯಿ ಕೊಟ್ಟ ಬೆಳೆಯಿಂದಲಣ್ಣ. ಅವನು ಬೆಳೆದ ಮಾರ್ಕೆಟಿನಲ್ಲಿ ಸರಿಯಾದ ಬೆಲೆ ಸಿಗುತ್ತಲ್ಲಣ್ಣ. ನಮ್ಮ ರೈತರ ಕಷ್ಟಪಟ್ಟು ಸಾಲ ಮಾಡಿ ಗೊಬ್ಬರ ಬೀಜಗಳನ್ನು ತಂದರು. ಅದರಲ್ಲಿ ಕೂಡ ಈಗಿನ ಈ ಸರ್ಕಾರ ರೈತ ರಾಷ್ಟ್ರದ ಬೆನ್ನೆಲೆ ಬೆಂದು ರಾಷ್ಟ್ರ ಬಿಗಿದು ಆ ಬೆಲ್ಲನ್ನು ಮುರಿಯುತ್ತಿರುವ ಈಗಿನ ಸರ್ಕಾರವೇ ರೈತನ ಆತ್ಮಹತ್ಯೆಗೆ ಮೂಲ ಕಾರಣ. ಈ ನಮ್ಮ ಭಾರತದಲ್ಲಿ ತಮ್ಮ ಸೀಟಿಗಾಗಿ ಹೊಡೆದಾಡುತ್ತಾರೆ ವಿನಃ ಈ ಬಡವನ ಕೂಗು ಅವರಿಗೆಲ್ಲಿ ಕೇಳುತ್ತದೆ ಅಣ್ಣ, ಅವರಿಗೆಲ್ಲಿ ಕೇಳುತ್ತದೆ? ಹೌದು ತಮ್ಮ, ನೀನು ಹೇಳುವ ಮಾತು ನಿಜವಿದೆ. ಈಗಿನ ಸರ್ಕಾರ ರೈತನಿಗೆ ಕೊಡುವ ಬೀಜ ಗೊಬ್ಬರದ ಬೆಲೆ ಗಗನಕ್ಕೆ ಏರಿಬಿಟ್ಟಿದೆ. ಆದರೆ ನಾವು ಬೆಳೆದಿರುವ ಬೆಳೆಗೆ ಬೆಲೆಯೇ ಇಲ್ಲದಂತೆ ಆಗಿಬಿಟ್ಟಿದೆ ತಮ್ಮ. ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ತಮ್ಮ? ಹೌದು, ನೀವು ಹೇಳುವ ಮಾತು 100ಕ್ಕೆ 100 ಸತ್ಯ. ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಈ ಬಡವರಿಗೆ ಒಳ್ಳೆಯಾದಂತ ಉದ್ಯೋಗವನ್ನು ನೀಡ್ತಾ ಬಂದಿದ್ದಿದ್ರೆ ಈ ಸಮಾಜದಲ್ಲಿ ಬಡತನ ಅನ್ನೋದೇ ಈ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ ರೀ. ನಿಜ ನೀನು ಹೇಳೋ ಮಾತು ನಿಜ. ಈಗಿನ ಸರ್ಕಾರವು ನಾವು ಕೊಡುವ ಲಂಚಕ್ಕೆ ಬೆಲೆ ಕೊಡುತ್ತದೆ ವಿನಃ ನಾವು ಕಲಿತ ವಿದ್ಯೆಗೆ ಬೆಲೆ ಇಲ್ಲದಂತಾಗಿದೆ. ಬೆಲೆ ಇಲ್ಲದಂತಾಗಿದೆ. ದೊಡ್ಡಪ್ಪ ವಿದ್ಯೆ ಅವರಪ್ಪ ಅನ್ನುವ ಗಾಂಧಿ ಮಾತು ಬದಲಾಗಿ ವಿದ್ಯೆ ಕಲಿತವರಿಗೆ ಬುದ್ಧಿಗಿಲ್ಲ, ರಾಜಕೀಯ ಮಾಡುವವರಿಗೆ ಬಡತನ ಇಲ್ಲದಂತಾಗಿದೆ. ಅತ್ತಿಗೆ ಈಗಿನ ವಿದ್ಯಾವಂತರ ಪರಿಸ್ಥಿತಿ 100ರಷ್ಟು ಸತ್ಯ. ನಾನು ಹೇಳುತ್ತುವರ ಮಾತು ವಿದ್ಯೆ ಇಲ್ಲದವನ ಬಾಳು ಹತ್ತಿಗಿಂತಲೂ ಕೀಳುವ ಒಂದು ಮಾತು ಬದಲಾಗಿ ವಿದ್ಯೆ ಕಲಿತವನ ಬಾಳು ಹೇಸರಗತ್ತಿಗಿಂತ ಕೀಳುವನ್ನುವಾಗಿದೆ ಈಗಿನ ವಿದ್ಯಾವಂತರ ಪರಿಸ್ಥಿತಿ. ಅಣ್ಣ, ನಾವು ಕಷ್ಟಪಟ್ಟು ಓದಿದರೂ ಕೆಲಸ ಸಿಗದೆ ನಿರುದ್ಯೋಗಗಳಾಗಿ ತಿರುಗಾಡುವವರ ಸಂಖ್ಯೆ ಹೆಚ್ಚಾಗಿದೆ ಈ ನಮ್ಮ ಭಾರತ ದೇಶದಲ್ಲಿ. ಹೌದಪ್ಪ, ನೀನು ಹೇಳುವ ಮಾತು ಸತ್ಯ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಬಡತನದಲ್ಲಿ ಬೆಂದು ನೊಂದು ಓದು ಕಲಿತು ಯಾವುದಾದ್ರೂ ಒಂದು ನೌಕರಿ ಸಿಗಲಿ ಅಂತ ಅದರಿಂದ ಸುತ್ತಾಡ್ತಾ ಇದೆ. ಯಾವುದೇ ರೀತಿಯಾದಂಥ ನೌಕರಿ ಸಿಗೋದೇ ಇಲ್ಲ. ಈ ಬಡತನವನ್ನು ಹೇಗೆ ಮೀಸಲಾಗಿಟ್ಕೊಂಡು ಈ ಸಮಾಜ ಎಷ್ಟು ದುಷ್ಟತನ ಕೇಳಿದಿದೆ ಎಂಬುದಕ್ಕೆ ಇದೊಂದೇ ಕಾರಣವಾಗಿದೆ ಅಲ್ಲ. ಈಗಿನ ರಾಜಕೀಯ
ಜಾತಿಯ ರಾಯಭಾರ ಜಾತಿ ಎಂಬ ದಾರದ ಮೇಲೆ ನಿಂತು ಹೊಯ್ದಾಡುತ್ತಿದೆ. ಇದು ನಮ್ಮ ಜಾತಿ, ಇದು ನಮ್ಮ ನಾಡು, ಇದು ನಮ್ಮ ಊರು ಎನ್ನುವ ಬದಲು ಇದೇ ನಮ್ಮ ಜಾತಿ, ಇದೇ ನಮ್ಮ ಪಕ್ಷ ಎಂದು ನಾವೇ ಹೊಡೆದಾಡಿಕೊಳ್ಳುವಂತೆ ನಾವೇ ಅದೇ ರೀತಿ ಮುಂದೆ ಅಂಡ ಜಾತಿ ಯಾವುದಾದರೇನು, ಪಕ್ಷ ಯಾವುದಾದರೇನು, ಪಕ್ಷಕ್ಕೆ ನಿಂತ ವ್ಯಕ್ತಿ ನಿಯತ್ತಿನಿಂದ ಇದ್ದರೆ ಸಾಕು. ಈ ನಮ್ಮ ದೇಶಕ್ಕೆ ಉಸಿರಿ ಬಂದಂತೆ ಕಾಣುತ್ತದೆ, ನಾವು ಉಸಿರಿ ಬಂದಂತೆ ಕಾಣುತ್ತದೆ. ನಾವು ಭಾರತೀಯರು ಎಲ್ಲರೂ ಒಂದೇ ಜಾತಿ ಎಂದು ತಿಳಿದು ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಹುಡುಕಿ ಓಟು ಹಾಕಿದರೆ ನಾವು ಹಾಕಿದ ಓಟಿಗೆ ಬೆಲೆ ಆದ್ರೂ ಸಿಕ್ಕಿತಣ್ಣ, ಬೆಲೆ ಆದ್ರೂ ಸಿಕ್ಕಿತು. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳ ಓಟುಗಳಿಗೆ ಒಂದಕ್ಕೆ ಕೋಟಿಯಷ್ಟು ಬೆಲೆ ಇದೆ ಅಣ್ಣ, ಒಂದಕ್ಕೆ ಕೋಟಿಯಷ್ಟು ಬೆಲೆ ಇದೆ. ಆದರೆ ಇಂಥ ಬೆಲೆ ಇರುವ ಒಂದೊಂದು ಓಟುಗಳನ್ನು ಕೇವಲ ಒಂದೇ ಒಂದು ಸರಾಯಿ ಬ್ಯಾಟ್ಲಿಗೆ ಮಾರಿಕೊಳ್ಳುತ್ತಿದ್ದವೆಂದರೆ ನಮ್ಮಂತ ಶತಮೂರ್ಖರು ಯಾರಿದ್ದಾರೆಂದು ನಾವೇ ಅರಿತುಕೊಳ್ಳಬೇಕಣ್ಣ. ಹೌದು ತೊಡಿ ಹೋಗ್ಲಿ ಬಿಡಿ ಮಗನೇ. ಬರೀ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಈ ಚರ್ಚೆ ಯಾವತ್ತೂ ಮುಗಿಯೋದೇ ಇಲ್ಲ. ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ನೌಕರಿ ಸಿಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಅಂದಾಗೆ ಬರೀ ಮಾತೇ ಮುಂದುವರಿಸಿದ್ರೆ ಹೇಗೆ? ಬನ್ನಿ, ನಿಮ್ಗೋಸ್ಕರ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಏನಂತೀರಾ? ಸರಿ, ನಡೆಯುತ್ತೆ, ಆಯ್ತು.